ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಹಾಗೆ ನಮ್ಮ ಸಾಹೇಬರು ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರವರು, ಹಾಗೆ ನಮ್ಮ ಸಾರಾಗೋವಿಂದ ಅವರು, ಹಾಗೆ ವೇದಿಕೆ ಮೇಲೆ ಕೂತಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರಗಳನ್ನು ಹೇಳ್ತಾ, ಹೋದ ವರ್ಷ ನನಗೆ ಬರೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಸಿನಿಮಾದ ಯಾವುದೋ ಒಂದು ಫೈಟ್ ಮಾಡೋಕ್ಕೆ ಹೋಗಿ ಬ್ಯಾಕ್ ಚೂರು ಇಂಜುರಿ ಮಾಡಿಕೊಂಡು ನಾನು ಬರೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಎಲ್ಲ ಕಾರ್ಯಕರ್ತರು ಆ್ಯಂಡ್ ನಮ್ಮ ಜಯರಾಮಣ್ಣವರು, ನಮ್ಮ ನಿರ್ಮಾಪಕರಾದಂಥ ಜಯರಾಮಣ್ಣವರು, ಹಾಗೆ ಭಾಳ ಖುಷಿ ಆಗ್ತಿದೆ. ಅಂದರೆ ಆಗಲೇ ಸಾರಾಗೋವಿಂದ್ ಸರ್ ಅವರು ಅಣ್ಣವ್ರ ಬಗ್ಗೆ ತುಂಬಾ ಮಾತಾಡ್ತಿದ್ರು. ಯಾಕಂದರೆ ನಾವೆಲ್ಲ ಅಷ್ಟೊಂದು ಯೋಗ್ಯರಲ್ಲ. ನಾನು ಅವ್ರನ್ನ ನೋಡಿದ್ದೀನಿ, ಅವ್ರನ್ನ ಮಾತಾಡ್ಸಿದ್ದೀನಿ, ಅವ್ರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ಅಣ್ಣವ್ರ ಆಶೀರ್ವಾದ ನನಗೆ ಯಾವತ್ತೂ ಅವರ ಒಂದು ಪ್ರತಿ ಸಲನೂ ಹೇಳ್ತಿರೋರು. ನಮ್ಮ ತಂದೆಯವ್ರ ಜೊತೆ ಇರೋ ಒಡನಾಟ ಅದೆಲ್ಲ ನೋಡ್ತಿದ್ದೆ. ಸೊ ಅಣ್ಣವ್ರನ್ನ ನಾನು ಭಾಳ ಹತ್ತಿರದಿಂದ ನೋಡಿರೋದಕ್ಕೆ, ನಂಗೆ ಸಾರಾಗೋವಿಂದ್ ಸರ್ ಅವರು ಹೇಳ್ತಿದ್ದಕ್ಕೆ ನನಗೆ ಹತ್ತಿರ ಅನಿಸ್ತಾ ಇತ್ತು ನನ್ನ ಮನಸ್ಸಿಗೆ. ನನಗೆ ಕರೆಸಿದ್ದಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೂ, ಆಮೇಲೆ ಶ್ರೇಯಸ್ ನಮ್ಮ ನಿರ್ಮಾಪಕರು, ಬಲರಾಮ ದಿನಗಳು ಇನ್ನು ಶೀಘ್ರದಲ್ಲೇ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ನೋಡಿ. ಮಾದೇವ ಎಷ್ಟು ಜನ ನೀವೆಲ್ಲ ನೋಡಿ ನಾನು ಸಪೋರ್ಟ್ ಮಾಡಿದ್ರಿ, ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಹಾಗೆ ಎಲ್ಲ ನಮ್ಮ ಕನ್ನಡಿಗರು ಪ್ರತಿಯೊಬ್ಬರಿಗೂ, ಈಗ ಸಾರಾಗೋವಿಂದ್ ಸರ್ ಅವರು ಅಷ್ಟೊಂದು ಮಾತಾಡಿದ್ರು, ಕನ್ನಡದ ಬಗ್ಗೆ ಮಾತಾಡಿದ್ರು, ಅವರ ಹೋರಾಟಗಳ ಬಗ್ಗೆ ನಾನು ನೋಡಿದ್ದೀನಿ, ಜೊತೆಲಿದ್ದಿದ್ದೀನಿ. ತುಂಬ ಖುಷಿ ಆಗುತ್ತೆ. ಇವತ್ತು ನನ್ನ ಒಂದು ಫೇಸ್ಬುಕ್ಕಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಪ್ರತಿಯೊಂದು ಅಕ್ಷರನೂ ಕನ್ನಡದಲ್ಲೇ ಇರುತ್ತೆ. ನನ್ನ ಜೊತೆ ಇರೋರು ಭಾಳ ಜನಕ್ಕೆ ಗೊತ್ತಿದೆ ಅದು. ಸೊ ಇಲ್ಲಿ ನಮ್ಮ ಕನ್ನಡದ ಬಗ್ಗೆ ಇವತ್ತು ಕಾರ್ಯಕ್ರಮಗಳು ಹಮ್ಮಿಕೊಂಡಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಹಾಗೆ ಎಲ್ಲ ಪೊಲೀಸ್ ಸಿಬ್ಬಂದಿನವ್ರಿಗೂ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಜೈ ಕರ್ನಾಟಕ, ಧನ್ಯವಾದಗಳು.